ಚಿಮ್ಮಗಿರಿಯ ಪರಮ ಪೂಜ್ಯ ಸಿದ್ಧರೇಣುಕರ ಪವಿತ್ರ ಪಾದಗಳಲ್ಲಿ, ಪುರದಗಿರಿಯ ಶಟಸ್ಥಲ ಬ್ರಹ್ಮ ಕೈಲಾಸಲಿಂಗ ಶಿವಾಚಾರ್ಯರ ಪವಿತ್ರ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀಮಠದ ಉತ್ತರಾಧಿಕಾರಿಗಳಾದ ಅಲ್ಲಮ ಪ್ರಭುದೇವರಲ್ಲಿಯೂ ಕೂಡ ವಂದಿಸಿ, ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಸುಂದರವಾಗಿ ಬಂಧನಾಳದ ಸಂಗನಬಸವ ಶಿವಯೋಗಿಗಳ ಪುರಾಣ ಪ್ರವಚನವನ್ನು ನಡೆಸಿಕೊಟ್ಟಂಥ ಪರಮ ಪೂಜ್ಯ ಅಡವೀಶ್ವರ ಶಾಸ್ತ್ರಿಗಳವರಲ್ಲಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ, ಸಂಗೀತ ಕಲಾವಿದರಲ್ಲಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು. ಬಹುಶಃ ಬಹಳಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ಆಗಲಿ ನಮ್ಮ ಕರ್ನಾಟಕದ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಅಶೋಕ್ ಹಾರ್ವಾಡ್ರವರು ಮಾತನಾಡುವಾಗ ಹೇಳಿದರು, ಈಗೆಲ್ಲ ಜನ ಯಾವಾಗ ಕೊಡ್ತಾರೆ ಅಂತ ಕೇಳಿದರೆ ರಸಮಂಜನೆ ಕಾರ್ಯಕ್ರಮಗಳನ್ನು ಮಾಡಿದರೆ ಇಷ್ಟು ಮಂದಿ ಕೊಡ್ತಾರೆ, ಆದರೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಇಷ್ಟು ಜನ ಕೂಡಿದ್ದೆಲ್ಲಿ ಅಂತ ಕೇಳಿದರೆ ಅದು ಡೋಣೂರಿನ ಹಿರೇಮಠದೊಳಗೆ ಅನ್ನುವಂತಹ ಮಾತನ್ನು ಬಹಳಷ್ಟು ಸಂತೋಷದಿಂದ ಹೇಳಿದರು. ಇವತ್ತು ರಸಮಂಜರಿ ಕಾರ್ಯಕ್ರಮಗಳು ನಮಗೆ ಕ್ಷಣಿಕವಾಗಿರುವಂಥ ಸಂತೋಷವನ್ನು ಕೊಟ್ಟರೆ, ಇಂತಹ ಆಧ್ಯಾತ್ಮದ ಕಾರ್ಯಕ್ರಮಗಳು ಜೀವನದ ಸಂಪೂರ್ಣವಾದ ಸಂತೋಷವನ್ನು ಕೊಡ್ತವೆ. ನಿಜವಾಗ್ಲೂ ಕೂಡ ಈ ಮಠ ಭಕ್ತರ ಮಠ. ಇವತ್ತು ಈ ವೇದಿಕೆಯ ಮೇಲೆ ಬರೀ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಷ್ಟೇ ನಡೆದುಕೊಂಡು ಬರಲಿಲ್ಲ. ಇವತ್ತು SSLC ಒಳಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ, ಇವತ್ತು ಸಮಾಜಮುಖಿಯಾಗಿ ಯಾರು ಸೇವೆಯನ್ನು ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಸಮಾಜದೊಳಗೆ ಸತ್ಕರಿಸುವಂತಹ ಕಾರ್ಯಕ್ರಮ, ಸಂಗೀತಗಾರರಿಗೆ, ಇವತ್ತು ಅನೇಕ ಕಲಾವಂತರಿಗೆ ಪ್ರೋತ್ಸಾಹಿಸುವಂತಹ ಮಠ ಯಾವುದಾದ್ರೂ ಇದ್ದರೆ ಅದು ಡೋಣೂರಿನ ಶ್ರೀಮಠ ಅನ್ನೋದನ್ನು ನಾವು ಬಹಳಷ್ಟು ಸಂತೋಷದಿಂದ ತಿಳ್ಕೋಬೇಕಾಗ್ತದೆ. ನಾನು ಪೂಜ್ಯರಲ್ಲಿ ಒಂದು ಮಾತು ಹೇಳಿದೆ, ಡೋಣೂರಿನ ಶ್ರೀಮಠ ಅಂತಂದ್ರೆ ಕಲಿಯುವಂತಹ ಯುವ ಸ್ವಾಮಿಗಳಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಮಠ. ಬಹುಶಃ ನನಗಿನ್ನೂ ಕೂಡ ನೆನಪಿದೆ, ನನ್ನ ಪ್ರಥಮ ಪುರಾಣ ಎಲ್ಲಿಂದ ಪ್ರಾರಂಭಗೊಳ್ತು ಅಂತಂದ್ರೆ ಅದು ಡೋಣೂರಿನ ಶ್ರೀಮಠದಿಂದಲೇ ನಾನು ಪುರಾಣವನ್ನು ಹೇಳಲಿಕ್ಕೆ ಕಲಿತಿದ್ದೆ. ಅವಾಗ ಇಲ್ಲಿ ಬಹಳ ಪುರಾಣವನ್ನು ಯಾರು ಹೇಳ್ತಿದ್ರು ಅಂತಂದ್ರೆ ಕೆಲವರಿನ ಪರಮ ಪೂಜ್ಯರು ಇಲ್ಲಿ ಪುರಾಣವನ್ನು ನಡೆಸಿಕೊಡ್ತಿದ್ರು. ಅವರು ಇಲ್ಲಿ ಪುರಾಣಕ್ಕೆ ಬಂದಾಗ ನಮ್ಮನ್ನು ಕರಿತಿದ್ರು, ಅವರು ಸ್ವಾಮಿಗಳ ನೀವು ಕಾಲೇ ಇದೇನು ಮಾಡ್ತೀರಿ ಬರ್ರಿ ಅಂತಂದಾಗ ಅವರು ನಮಗೆ ಕಲಿಸ್ಕೊಡ್ತಿದ್ರು. ಪುರಾಣ ಹಿಂಗೆ ಹೇಳಬೇಕು ಹಂಗೆ ಹೇಳಬೇಕಂತ ತಿಳ್ಕೊಂಡು ಕಲಿಸ್ಕೊಡ್ತಿದ್ರು. ಅವರ ಆಶೀರ್ವಾದದಿಂದ ಯಾವಾಗ ಈ ಮಠದಿಂದ ನಾವು ಪುರಾಣ ಹೇಳಲಿಕ್ಕೆ ಕಲ್ತೀವಿ, ಇವತ್ತು ಎಲ್ಲ ಕಡೆಗೂ ಸಹಿತ ಮರಳು ಸಿದ್ಧನ ಆಶೀರ್ವಾದದಿಂದ ಎಲ್ಲ ಕಡೆಗೂ ಸಹಿತ ಪ್ರೀತಿಯನ್ನು ಗಳಿಸ್ಕೊಂಡು ಬಂದೀವಿ ಅಂತಂದ್ರೆ ಅದು ಯಾರ ಆಶೀರ್ವಾದ ಅಂತಂದ್ರೆ ಅದು ಡೋಣೂರಿನ ಮರಳು ಸಿದ್ಧನ ಆಶೀರ್ವಾದ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ. ಯಾಕೆ ಈ ಮಾತನ್ನು ಹೇಳಬೇಕಾಗ್ಯದ ಅಂತಂದ್ರೆ ಎಲ್ಲಿ ಜ್ಞಾನ ಅದ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರಲ್ಲ, ಜ್ಞಾನದ ಬಲದಿಂದ ಅಜ್ಞಾನದ ಕೀಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಗದ ಕೀಳು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೀಳು ನೋಡಯ್ಯ ಅನ್ನುವ ಹಂಗ ಇಲ್ಲಿ 15 ದಿನಗಳ ಕಾಲ ಜ್ಞಾನದ ಬೆಳಕನ್ನ ಇವತ್ತು ಸಂಗನಬಸವ ಶಿವಯೋಗಿಗಳ ಮಹಾಪುರಾಣವನ್ನು ಹಚ್ಚುವುದರ ಮುಖಾಂತರ ನಿಮ್ಮೆಲ್ಲರ ಅಜ್ಞಾನವನ್ನು ಕಳೆದಿರುವಂಥವ್ರು ಯಾರು ಅಂತ ಕೇಳಿದರೆ ಅದು ಸಿದ್ಧಲಿಂಗ ಶಿವಾಚಾರ್ಯರು ಅನ್ನುವುದನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕಾಗ್ತದೆ. ಜ್ಞಾನ ಇತ್ತು ಅಂತಂದ್ರೆ ಮನುಷ್ಯ ಉದ್ಧಾರ ಆಗಿ ಹೋಗ್ಬಿಡ್ತಾನೆ, ಅಜ್ಞಾನ ಇತ್ತು ಅಂತಂದ್ರೆ ಮನುಷ್ಯ ಹಾಳಾಗಿ ಹೋಗ್ಬಿಡ್ತಾನೆ. ಜ್ಞಾನ ಅಂದ್ರೆ ಯಾವುದು, ಅಜ್ಞಾನ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ಒಬ್ಬ ಪೆದ್ದ ಅನ್ನೋದಕ್ಕಿಂತಲೂ ಒಂದಿಷ್ಟು ಮುಗ್ಧ ಮನುಷ್ಯ, ಅವ ಏನ್ ಮಾಡ್ದ ಅಂತಂದ್ರೆ ಹೊಲಕ್ಕೆ ಹೋಗಿ ಕಸವನ್ನ ತೆಗಿತಾ ಇದ್ದ. ಇದನ್ನ ಕೇಳಿಗೆ ಬಹಳ ಚಂದದ. ಕಸ ತೆಗೆದು ಬರ್ತಾ ಇರುವಂತಹ ಸಂದರ್ಭದೊಳಗ ಅಲ್ಲಿ ಏನ್ ಮಾಡ್ದ ಅಂತಂದ್ರೆ ಕುರುಪಿ ಮರೆತು ಬಂದ. ಕುರುಪಿ ಅಂದ್ರೆ ಗೊತ್ತಾಗ್ತದಲ್ಲ, ಆ ಕುರುಪಿ ಮರೆತು ಬಂದು ಒಂದು 2-3 ತಾಸಿನ ನಂತರ ಅವನಿಗೆ ನೆನಪಾಯ್ತು, ಅಯ್ಯೋ ನಾ ಹೊಲದಾಗ ಕುರುಪಿ ಮರೆತು ಬಂದೀನಿ ಅಂತ ತಿಳ್ಕೊಂಡು ಅದನ್ನು ತಗೊಂಡು ಬರಕ್ಕೆ ಹೋದ. ಅಲ್ಲಿ ಬಿಸಿಲಿಗೆ ಏನಾಗಿತ್ತು, ಕುರುಪಿ ಸುಡುತ್ತಿತ್ತು. ನಾ ಹೇಳೋದು ಅರ್ಥ ಆಗತ್ತದ? ಆ ಕುರುಪಿ ಬಿಸಿಲಾಗ ಸುಡುತ್ತಿತ್ತು. ಅವ ಎಷ್ಟು ಮುಗ್ದಿದ್ದ ಅಂತ ಕೇಳಿದ್ರೆ ಕುರುಪಿ ಸುಡ್ತಾ ಇರೋದನ್ನ ನೋಡಿ
ಆ ಕುರುಪಿಗೆ ಜ್ವರ ಬಂದವು ಒಂದವ ದಾಟಲ್ಲ, ಇದಕ್ಕೆ ಅಜ್ಞಾನ ಅಂತ ಕರೀತಾರೆ. ಅವ ತಗೊಂಡು ಹೋಗುವಾಗ ಕುರುಪಿ ತಂಪಿತ್ತು. ಯಾಕಂತಂದ್ರೆ ಇನ್ನು ಸೂರ್ಯ ಭೂಮಿಗೆ ಬಿದ್ದಿದ್ದಿಲ್ಲ, ಬಿಸಿಲು ಬಿದ್ದಿದ್ದಿಲ್ಲ, ತಂಪಿತ್ತು. ಅವ ಅಲ್ಲೇ ಬಿಸಿಲಾಗ ಒಗದು ಬಂದಿದ್ದ, ಅದು ಬಿಸಿಲಿಗೆ ಕಾಯ್ದು ಬಿಟ್ಟಿತ್ತು, ಅದು ಸುಡ್ತಿತ್ತು. ಅವ ಅಂದ, ನನ್ನ ಕುರುಪಿಗೆ ಜ್ವರ ಬಂದವು, ಇದನ್ನ ಎಲ್ಲಿಗೆ ಹೋಗ್ಬೇಕು? ದವಾಖಾನಿಗೆ ಹೋಗ್ಬೇಕು ಅಂದವ. ಆ ಕುರುಪಿ ತಗೊಂಡು ಎಲ್ಲಿಗೆ ಬಂದ ಅಂತಂದ್ರೆ ದವಾಖಾನಿಗೆ ಬಂದ. ದವಾಖಾನಿ ಒಳಗೆ ಡಾಕ್ಟರ್ ಒಬ್ಬನ ಕುಂತಿದ್ದ, ಒಂದು ಪೇಷಂಟೇ ಇದ್ದಿದ್ದಿಲ್ಲ. ಇವ ಬಂದ, ಡಾಕ್ಟರ್ ಅಂದ, ಯಾಕಪ್ಪ? ನನ್ನ ಕುರುಪಿ ತಗೊಂಡು ಬಂದಿನ್ರಿ, ಇದಕ್ಕೆ ಜ್ವರ ಬಂದವು ನೋಡ್ರಿ ಅಂದಗುಳೇನೆ. ಅವ ಅಂದ, ಯಾವುದೂ ಪೇಷಂಟ್ ಇಲ್ಲ, ಇದ ಸಿಕ್ಕದ ಅಂತಂದ್ರೆ ಇದಕ್ಕೆ ಏನಾರ ಮಾಡಿ ರಂಬಿಸಿ ಇದಕ್ಕೆ ಇಸ್ಕೊಂಡು ಕಡೆಕಾಗಿ ಬಿಡಬೇಕು ಅಂದವ. ಆತು, ನಿನ್ನ ಕುರುಪಿ ಜ್ವರ ಕಡಿಮೆ ಮಾಡ್ತೀನಿ, ನನಗೆ ಒಂದು ಚೀಲ ಜ್ವಾಳ ಒಂದು 500 ರೂಪಾಯಿ ರೊಕ್ಕ ಕೊಟ್ಟಿ ಅಂತಂದ್ರೆ ನಿನ್ನ ಕುರುಪಿ ಜ್ವರ ಕಡಿಮೆ ಮಾಡ್ತೀನಿ ಅಂದವ. ಯಾಕೆ ಬಂದಕ್ಕ ಅಂದವ. ಮತ್ತೆ ಹೋಗಿ ತಗೊಂಡು ಬಾ ಅಂದಗುಳೇನೆ ಮನೆಗೆ ಹೋಗಿ ಬಡ ಬಡ ಒಂದು ಚೀಲ ಜ್ವಾಳ ತಗೊಂಡ್ಬಂದು ಕೊಟ್ಟ, ಒಂದು 500 ರೂಪಾಯಿ ಕೊಟ್ಟ. ಅವಾಗ ಅವ ಅಂದ, ನಿನ್ನ ಕುರುಪಿಗೆ ಜ್ವರ ಕಡಿಮೆ ಆಗ್ಬೇಕಾದ್ರೆ ಒಂದು 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 ಹಗ್ಗ ತಗೊಂಡ್ ಬಾ, ಒಂದು ಹಗ್ಗ ತಗೊಂಡು ಬಾ ಅಂದಗುಳೇನೆ ಅವ ಹೋಗಿ ಮತ್ತೊಂದು ಹಗ್ಗ ತಗೊಂಡ್ಬಂದ. ಅವಾಗ ಅವ ಅಂದ, ಈ ಹಗ್ಗಕ್ಕೆ ಕುರುಪಿ ಕಟ್ಟು, ಬಾವಿ ದಂಡಿಗೆ ಹೋಗಿ ಅದನ್ನ ನೀರಾಗ ಒಂದು 2-3 ಸರಿ ಹಿಂಗೆ ಇಳಿಬಿಡು, ಅವಾಗ ನಿನ್ನ ಕುರುಪಿ ಜ್ವರ ಕಡಿಮೆ ಆಗಿ ಬಿಡ್ತಾವು ಅಂತಂದುಗಳೇ ಬಡ ಬಡ ಕುರುಪಿ ತಗೊಂಡ್ಬಂದು ಅದನ್ನ ಹಗ್ಗಕ್ಕೆ ಕಟ್ಟಿ ಬಾವಿ ಒಳಗೆ ಇಳಿಬಿಟ್ಟ. 3-4 ಸಲ ಇಳಿಬಿಟ್ಟುಗಳೇ ನೀರಾಗ ಬಿದ್ದ ಕುರುಪಿ ತಂಪಾಗ್ತದೆ. ಅವಾಗ ಅವ ಅಂದ, ಡಾಕ್ಟರ್ ಹೇಳಿದ್ದಕ್ಕೆ ನನ್ನ ಕುರುಪಿಗೆ ಜ್ವರ ಕಡಿಮೆ ಅದು ಅಂತ ತಿಳ್ಕೊಂಡು 500 ರೂಪಾಯಿನೂ ಹೋಯ್ತು, ಒಂದು ಚೀಲ ಜ್ವಾಳನೂ ಹೋಯ್ತು. ಮನಿಗೆ ಬರೋದ್ರಾಗನ ಅವ್ವ ಆಯಿ ಇನ್ನೂ ಇದ್ಲು, ಅವ್ರ ಆಯಿ ಇನ್ನೂ ಇದ್ಲು. ಅಕ್ಕಿಗೆ ಬರೋದ್ರಾಗನ ಸಿಕ್ಕಾಬಿಟ್ಟು ಜ್ವರ ಬಂದ್ಬಿಟ್ಟಿದ್ದು ಅಕ್ಕಿಗೆ. ಅವಾಗ ತಾಯಿ ಹೇಳಿಲ್ಲಂತ, ಯಪ್ಪ ನಿಮ್ಮ ಆಯಿಗೆ ಜ್ವರ ಬಂದವು, ಅಕ್ಕಿನ ದವಾಖಾನಿಗೆ ಒಯ್ಬೇಕು ಅಂತಂದು ಒಳ್ಳೆ ಇವ ಅನ್ನಂತ. ದವಾಖಾನಿಗೆ ಒಯ್ದ್ರೆ ಮತ್ತೆ ಒಂದು ಚೀಲ ಜ್ವಾಳ ಕೊಡ್ಬೇಕು, 500 ರೂಪಾಯಿ ಕೊಡ್ಬೇಕು ಡಾಕ್ಟರ್ಗೆ. ನಾ ಎಲ್ಲ ಆರಾಮ್ ಮಾಡ್ತೀನಿ ಬಿಡಬೇ ಅಂದವ. ಅಲ್ಲಪ್ಪ, ಮತ್ತು ದವಾಖಾನಿಗೆ ಕರ್ಕೊಂಡು ಹೋಗು ಅಂದ್ಗಳೇ ನೀ ಸುಮ್ಮಿರು, ನಾ ಎಲ್ಲ ಆರಾಮ್ ಮಾಡ್ತೀನಿ ಅಕ್ಕಿಗೆ, ಎಲ್ಲ ಆರಾಮ್ ಮಾಡ್ತೀನಿ ಅಕ್ಕಿಗೆ ಅಂತ ತಿಳ್ಕೊಂಡು ಅಕ್ಕಿನ ಹೊತ್ಕೊಂಡು ಇಲ್ಲಿಗೆ ತೊಗೊಂಬಂದ ಅಂದ್ರೆ ಬಾವಿ ದಂಡಿಗೆ ತೊಗೊಂಬಂದ ಅಕ್ಕಿಗೆ. ಅದು ಮುದಿಕತ್ತದ, ಯಪ್ಪ ಬಾವಿ ದಂಡಿಗೆ ಅದಕ್ಕೆ ಕರ್ಕೊಂಡ್ಬಂದಿವೋ, ದವಾಖಾನಿಗೆ ಕರ್ಕೊಂಡು ಹೋಗು, ನನಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಗಳೇ ನೀ ಸುಮ್ಮನೆ ಇರು ಅಂದೇ, ನಾ ಎಲ್ಲ ಆರಾಮ್ ಮಾಡ್ತೀನಿ ಅಂದವ. ಆರಾಮ್ ಮಾಡ್ತೀನಿ ಅಂದು ಆ ಮುದುಕಿ ಸೊಂಟಕ್ಕೆ ಹಗ್ಗ ಬಿಗುದು ಕಿಶಿಂದ ಹೇಳ್ತೀನಿ, ಬಾವ್ಯಾಗ ಇಳಿಬಿಟ್ಟ ನಿಂಗೆ 3 ಸರಿ ಬಾವ್ಯಾಗ ಇಳಿಬಿಟ್ಟು ಅದು ಮುದುಕಿ ನೀರು ಕುಡಿದು ಕಿಶಿಂದ ಸತ್ತ ಹೋದತ್ತ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ಯಾರಲ್ಲಿ ಅಜ್ಞಾನ ಇರ್ತದೆ ಅವರು ಈ ರೀತಿ ತಪ್ಪುಗಳನ್ನು ಮಾಡ್ತಾರೆ. ಯಾರಲ್ಲಿ ಜ್ಞಾನ ಇರ್ತದೆ ಅವರು ಬದುಕಿನೊಳಗೆ ತಮ್ಮ ಬದುಕನ್ನು ಬಂಗಾರ ಮಾಡಿಕೊಂಡು ಮರಳು ಸಿದ್ಧನ ಆಶೀರ್ವಾದವನ್ನು ಪಡ್ಕೊಳ್ತಾರ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತಹ ಮಠ ಅದು ಡೋಣೂರಿನ ಶ್ರೀಮಠ. ಈ ಮಠದೊಳಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು. ಇವತ್ತು ನೋಡ್ರಿ, ಭಾವೈಕ್ಯತೆ ಅಂತ ಕೇಳಿದ್ರೆ ಇವತ್ತು ಹಿಂದೂ ಮಠದ ಪರಂಪರೆ ಒಳಗೆ ಹಿಂದೂ ಜಾತ್ರೆಗಳನ್ನು ನಾವು ಮಾತ್ರ ನೋಡಿದ್ದೇವೆ. ಆದ್ರೆ ಇಲ್ಲಿ ಸುಲೇಮಾನ್ ಉರುಸು ಕಾರ್ಯಕ್ರಮ ನಡ್ಕೊಂಡು ಬರ್ತದೆ, ಮರಳು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡ್ಕೊಂಡು ಬರ್ತದೆ, ಸಾಮೂಹಿಕ ವಿವಾಹ, ಜಂಗಮ ವಟಗಳಿಗೆ ಅಯ್ಯಾಚಾರ, ಭಕ್ತರಿಗೆ ಲಿಂಗ ದೀಕ್ಷಾ ಕಾರ್ಯಕ್ರಮ. ಅಂದ್ರೆ ಭಾವೈಕ್ಯತೆಯ ಮಠ ಯಾವುದು ಅಂತ ಕೇಳಿದ್ರೆ ಅದು ಡೋಣೂರಿನ ಶ್ರೀಮಠ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನ ಈ ಶ್ರೀಮಠ ಮೊದಲಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಈ ಮಠದ ಪರಂಪರೆ ಒಳಗೆ ಎಲ್ಲಾ ಕಾರ್ಯಕ್ರಮಗಳು ಹೀಗೆ ಉತ್ತರೋತ್ತರವಾಗಿ ನಡೆದುಕೊಂಡು ಬರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ಡೋಣೂರಿನ ಶ್ರೀಮಠದ ಪೂಜ್ಯರು ಬಹಳಷ್ಟು ವಿದ್ಯಾ